ನಮಸ್ಕಾರ. ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ತಂದೆ ತಾಯಿ ನಿಜವಾಗ್ಲೂ ಆಸ್ತಿನೇ ಕೊಡಲ್ಲ. ಖಂಡಿತವಾಗ್ಲೂ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಧನುರ್ ರಾಶಿ ಮೂಲಾ ನಕ್ಷತ್ರ, ಮಕರ ರಾಶಿ ಧನಿಷ್ಠಾ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ನಿಮಗೇನಾದರೂ ಈ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನೋ ಮನೆ, ನನ್ನ ಮಾತೇ ಕೇಳಬೇಕು, ಅಹಂಕಾರದ ಮನೆ, ದುರಹಂಕಾರದ ಮನೆ ಅಂತೀವಿ ನಾವು 1ನೇ ಮನೆ ನಡೆದ್ರೆ. 3ನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಸ್ಟ್ರೆಸ್ಸಿನ ಮನೆ, ಒತ್ತಡದ ಮನೆ. 5ನೇ ಮನೆ ಆಸೆ ಆಕಾಂಕ್ಷೆಗಳ ಮನೆ, ದುರಾಸೆ ಮನೆ, ಸೋಂಬೇರಿಯ ಮನೆ ಅಂತ ಹೇಳ್ತೀವಿ 5ನೇ ಮನೆ. 5ನೇ ಮನೆ ಆಸೆ ಆಕಾಂಕ್ಷೆಗಳು ಈಡೇರದಿದ್ದಾಗ ಹೊಟ್ಟೆಗಿಚ್ಚು ಬಂದ್ಬಿಡುತ್ತೆ ಅವ್ರ ಮೇಲೆ. 5ನೇ ಮನೆ ಸೋಂಬೇರಿಗಳ ಮನೆ. 5ನೇ ಮನೆ ಉದ್ಯೋಗ ಕೊಡಲ್ಲ, ಬರೀ ನಾನು ವ್ಯಾಪಾರ ಮಾಡ್ತೀನಿ, ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ ಅಂತಿರ್ತಾರೆ. 5ನೇ ಮನೆ ಮದುವೆ ವಿಚಾರದಲ್ಲಿ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಕಲಹಗಳು ಬರ್ತಾ ಇರುತ್ತೆ. ಇನ್ನು 12ನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಅಂತೀವಿ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್. ಜೊತೆ 8ನೇ ಮನೆಯೂ ನಡೀತು ಅಂತಂದರೆ ಕಷ್ಟಗಳ ಮನೆ, ನರಕದ ಮನೆ. ಈ 6ನೇ ಮನೆ ಬಂತಂದರೆ ಅನಾರೋಗ್ಯದ ಮನೆ, ಶತ್ರುಗಳ ಮನೆ ಅಂತ ಹೇಳ್ತೀವಿ. ಇದೇನ ನಡೀತು ಅಂತಂದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಮದುವೆ ವಿಚಾರದಲ್ಲಿ ಸೆಟ್ಟಾಗಿ ಕ್ಯಾನ್ಸಲೇಷನ್ಸ್ಗಳಾಗಿರ್ತವೆ. ಇನ್ನು ಮದುವೆ ಆದಮೇಲೆ ಸಪರೇಷನ್ಸು, ದೂರ ದೂರ ಡೈವರ್ಸ್ ರಿಲೇಟೆಡ್ಸು ಅಂತ ಹೇಳ್ತೀವಿ. ದುಡಿಯೋಕ್ಕಾಗಲ್ಲ, ಸೋಂಬೇರಿಗಳಾಗ್ಬಿಡ್ತೀರ, ಕೆಲಸಕ್ಕೆ ಸೇರ್ಕಂತೀರ, ಎಷ್ಟು ಉದ್ಯೋಗ ಮಾಡಿದರೂ ಅಲ್ಲಿ ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಕೆಲಸ ಬಿಟ್ಬಿಡ್ತೀರ, ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಸ್ 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 ಆಗಿಬಿಡುತ್ತೆ. ಅದರಲ್ಲೂ ನೀವೇನಾದರೂ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ಜನನವಾಗಿ, ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನದಲ್ಲಿ ಜನನವಾಗಿದ್ದರೆ ಮುಗಿದೋಯ್ತು. ನಿಮಗೇನನ್ನ ಲೈಫ್ ಟೈಮು ಈ ದಶಾಭುಕ್ತಿಗಳು ಬಂದುಬಿಡ್ತು ಅಂದರೆ ಭಾಳ ಕಷ್ಟ. ಅದರಲ್ಲೂ ನೀವೇನಾದರೂ ನಿಮ್ಮ ಮನೆಯಲ್ಲಿ ಈ 3-4 ಜನ ಮಕ್ಕಳಿರ್ತಾರೆ, ನಿಮ್ಮ ತಂದೆ ತಾಯಿಗೆ 3-4 ಜನ ಮಕ್ಕಳಲ್ಲಿ ನೀವು ಒಬ್ಬರೇನನ್ನ ಆಗಿದ್ದರೆ ಮುಗಿದೋಯ್ತು. ಆಸ್ತಿ ವಿಚಾರಕ್ಕೆ ಜಗಳ ಕಲಹ ಮನಸ್ತಾಪಗಳು ಬಂದ್ಬಿಡುತ್ತೆ. ತಂದೆ ತಾಯಿ ಆಸ್ತಿ ವಿಚಾರಕ್ಕೆ ಜಗಳ ಕಲಹ ಮನಸ್ತಾಪಗಳು. ಇನ್ ಕೇಸ್ ಆಫ್ ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ಇದ್ದರೂ ನಿಮಗೆ ಬಂದರೂ ಸಿಗೋದಿಲ್ಲ, ಉಳಿಸ್ಕೊಳಲ್ಲ, ಅದನ್ನು ಮಾರಾಟ ಮಾಡಿಬಿಡ್ತೀರಾ. ಸಪೋಸ್ ತಂದೆ ತಾಯಿ ಕಡೆಯಿಂದ ಏನಾರ ಆಸ್ತಿ ಸಿಕ್ಕರೆ ಸಿಗಲ್ಲ, ಸಪೋಸ್ ಸಿಕ್ಕರು ಉಳಿಸ್ಕೊಳಲ್ಲ, ಅದನ್ನು ಮಾರಾಟ ಮಾಡಿಬಿಡ್ತೀರ, ಕಳ್ಕೊಂಬಿಡ್ತೀರ. ಯಾಕೆಂದರೆ ಆ ದಶಾಭುಕ್ತಿಗಳೆಲ್ಲ ಕಾಂಬಿನೇಷನ್ಸುಗಳೇ ಹಂಗೆ. ಸೊ ಹೀಗಾಗಿ ಎಸ್ಪೆಷಲಿ ಈ ರಾಶಿನ ಅವರಿಗೆ ಆಸ್ತಿ ವಿಚಾರದಲ್ಲಿ ತಂದೆ ತಾಯಿ ಜೊತೆಗೆ ಎಸ್ಪೆಷಲಿ ಈ ದಶಾಭುಕ್ತಿಗಳು ನಡೀತಿದ್ರೆ ಮಾತ್ರ, ನಡೀತಾ ಇದ್ದರೆ ಖಂಡಿತವಾಗ್ಲೂ ಆಸ್ತಿ ವಿಚಾರದಲ್ಲಿ ತಂದೆ ತಾಯಿ ಜೊತೆ ವಿಪರೀತ ಜಗಳ ಕಲಹ ಮನಸ್ತಾಪಗಳು ಬಂದೇ ಬರ್ತಿರುತ್ತೆ. ಸಪೋಸ್ ಕೊಟ್ಟರು ಉಳಿಸ್ಕೊಳಲ್ಲ, ಮದುವೆ ಆಗ್ಬಿಡ್ತೀರಾ, ಮದುವೆ ಆದಮೇಲೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಜಗಳ ಕಲಹ ಮನಸ್ತಾಪ, ಮನೆ ಬಿಟ್ಟೋಗೋದು, ಸಪರೇಷನ್ಸಾಗಿ ಇರ್ತೀರ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಡ್ತೀರ, ಸಪ್ರೇಷನ್ನಾಗಿದ್ದು ಲೈಫ್ ಲೀಡ್ ಮಾಡ್ತೀರ. ನಿಮಗಿಷ್ಟ ಆಗಲ್ಲ, ಕುಟುಂಬದಲ್ಲಿರ್ಲಿಕ್ಕೆ ಇಷ್ಟ ಆಗಲ್ಲ, ಅಲ್ಲೇನೋ ನೋವು, ಅಲ್ಲೇನೋ ಒದ್ದಾಟ, ಅಲ್ಲೇನೋ ಇರ್ತೀರ, ನಿಮಗೆ ಜಗಳ ಕಲಹ ಮನಸ್ತಾಪಗಳು ಬರ್ತಾನೆ ಇರುತ್ತೆ. ಯಾಕೆಂದರೆ ಟ್ರಿಗರ್ ಆಗ್ತಾನೆ ಇರ್ತೀರ. ಆಸೆ ಆಕಾಂಕ್ಷೆಗಳು ಮನುಷ್ಯನಿಗೆ ಯಾವಾಗ ಈಡೇರಲ್ಲ ಆವಾಗ ಸಿಟ್ಟು ಕೋಪ ಹಠ ಸಿಕ್ಕಾಬಟ್ಟೆ ಬರ್ತಿರುತ್ತೆ, ಕಿರ್ಚಾಡ್ತಿರ್ತೀರ, ಅರ್ಚಾಡ್ತಿರ್ತೀರ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜ್ಯೋತಿಷ್ಯ ಹೇಗಿರುತ್ತೆ ಅಂತಂದರೆ, ಈ ಒಂದು ದಶಾಭುಕ್ತಿಗಳು ಬಂದಾಗ ಮನುಷ್ಯನಿಗೆ ಈ ರೀತಿ
ಬಾಧಿಸೋದು ಇನ್ನೊಂದು ಮತ್ತೊಂದು ಇವೆಲ್ಲ ಇಂಡಿಕೇಶನ್ಸ್ ಕೊಡ್ತಾ ಇರುತ್ತೆ. ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ, ಈ ರೀತಿ ಇರ್ರಪ್ಪ ಅಂತ. ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಸ್ವಲ್ಪ ತಾಳ್ಮೆ ಸಮಾಧಾನಗಳು ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋದಾಗ ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ.